ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ಎಲ್ಲಾ ಗೃಹಲಕ್ಷ್ಮಿಯರಿಗೆ ಮುಖ್ಯವಾದ ಮಾಹಿತಿ. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಾಕಿ ಕಂತು ಜಮಾ ಬಗ್ಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನಿಮ್ಮ ಹತ್ತಿರವೂ ಕೂಡ BPL ಕಾರ್ಡ್ ಇದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿಯರಿಗೆ ಮುಖ್ಯವಾದ ಸೂಚನೆ. ಮತ್ತೊಂದೆಡೆಯಲ್ಲಿ ಚೀನಾ ದೇಶದ ವಿರುದ್ಧ ಸಮರ ಸಾರಲು ಮುಂದಾದ ಕೇಂದ್ರದ ಸರ್ಕಾರ, ನೆರೆ ರಾಷ್ಟ್ರದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳಲಿದೆ. ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ. ನೀವು ಕೂಡ ಹೂಡಿಕೆ ಮಾಡುತ್ತಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ. ಸತತವಾಗಿ ಷೇರು ಮಾರುಕಟ್ಟೆ ಕುಸಿತ ಕಾಣುತ್ತಿದೆ. ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಸೇರಿದಂತೆ ಇತರೆ ಕಾರಣದಿಂದ ನೆಲಕ್ಕಚ್ಚಿದ ಭಾರತೀಯ ಮಾರುಕಟ್ಟೆ. ಎಲ್ಲ ಸುದ್ದಿಗಳು ಬಂದಿವೆ. ಇನ್ನು ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಕೃಷಿ ಪಂಪ್ಸೆಟ್ಗೆ ಇನ್ನು ಮುಂದೆ ಹಗಲು ವೇಳೆಯಲ್ಲಿ 7 ಗಂಟೆ ವಿದ್ಯುತ್ ಪೂರೈಕೆ. ಇಂಧನ ಸಚಿವ KJ ಜಾರ್ಜ್ ಅವರ ಸಭೆ. ನೀವು ಕೂಡ ರೈತರಾಗಿದ್ದರೆ ವಿಡಿಯೋ ಪೂರ್ತಿ ನೋಡಿ. ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಜನವರಿ ತಿಂಗಳಲ್ಲಿ 2,000 ರೂಪಾಯಿ ಜಮಾವಾಯ್ತಾ? ಕಮೆಂಟ್ ಮಾಡಿ ಸ್ನೇಹಿತರೆ. ಹೌದು, ಉತ್ತರ ಕರ್ನಾಟಕದ ಕೆಲ ಜಿಲ್ಲೆ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳ 24ನೇ ಕಂತು ಜಮಾ ಆಗಿರುವುದು ಬೆಳಕಿಗೆ ಬಂದಿದೆ. ಬಾಗಲಕೋಟೆ, ಬೆಳಗಾವಿ, ಹಾವೇರಿ, ಗದಗ್, ಸಿಂಧನೂರು ಸೇರಿ ಕೆಲ ಜಿಲ್ಲೆ ಫಲಾನುಭವಿಗಳಿಗೆ ಈ ಕಂತು ಜಮಾ ಆಗುತ್ತಿದ್ದು, ಈಗಲೂ ಕೂಡ ಲಕ್ಷಾಂತರ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ. ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದ್ರೆ ಯಾವ ಊರು? ಕಮೆಂಟ್ ಮಾಡಿ. ಇದೀಗ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 4,000 ರೂಪಾಯಿ ಹಣ ಬಿಡುಗಡೆ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹೌದು, ಹಣಕಾಸು ಇಲಾಖೆದವರು ಅನುಮತಿ ಕೊಟ್ಟ ತಕ್ಷಣವೇ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 4,000 ರೂಪಾಯಿ ಹಣ ಫಲಾನುಭವಿಗಳ ಖಾತೆಗೆ ಜಮೆ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗಾರರ ಜೊತೆಗೆ ಮಾತನಾಡಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 2 ತಿಂಗಳ ಹಣ ಖಂಡಿತವಾಗಿಯೂ ಹಾಕುತ್ತೇವೆ. ಈ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿಯೂ ಕೂಡ ಮಾತನಾಡಿದ್ದು, ಹಣಕಾಸು ಇಲಾಖೆದವರು ಸಹ ಅನುಮತಿ ಕೊಟ್ಟ ತಕ್ಷಣವೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಈ ಒಂದು ಕಂತು ಜಮೆ ಆಗುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಇದೇ ಮಧ್ಯೆ ಸ್ನೇಹಿತರೆ, ರೇಷನ್ ಕಾರ್ಡು ರದ್ದಾದರೆ ಇನ್ನು ಮುಂದೆ 2,000 ರೂಪಾಯಿ ಸಂದಾಯವಾಗೋದಿಲ್ಲ ಎಂದು ಕೂಡ ತಿಳಿಸಿದ್ದಾರೆ. ಹೌದು, ಆಹಾರ ಇಲಾಖೆಯಿಂದ ಹೊಸ ಡೇಟಾ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ದುಡ್ಡು ರಿಲೀಸ್ ಆಗುತ್ತೆ. ಆದರೆ ಯಾರೆಲ್ಲರ ರೇಷನ್ ಕಾರ್ಡು ರದ್ದಾಗಿದೆಯೋ ಅವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗೋದಿಲ್ಲ. ಆ ಒಂದು ದುಡ್ಡು ಹೋಲ್ಡ್ ಆಗುತ್ತೆ ಎಂದಿದ್ದಾರೆ. ಯಾಕಂದರೆ ರೇಷನ್ ಕಾರ್ಡು ಆಧರಿಸಿ ನಾವು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ದುಡ್ಡು ಹಾಕುತ್ತಿದ್ದು, ಕೆಲ ರೇಷನ್ ಕಾರ್ಡು ರದ್ದಾಗಿರುವ ಕಾರಣ ಹಣ ಹೋಲ್ಡ್ ಆಗಬಹುದು. ಆದರೆ ಕುಟುಂಬದಲ್ಲಿ ಯಾರಾದರೂ ತೆರಿಗೆ ಪಾವತಿ ಮಾಡುತ್ತಿದ್ರೆ ಆಗ ಖಂಡಿತ 2,000 ರೂಪಾಯಿ ಜಮೆ ಆಗೋದಿಲ್ಲ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇದರ ಅರ್ಥ ಸ್ನೇಹಿತರೆ, ಒಂದು ನೀವು BPL ಕಾರ್ಡು ಹೊಂದಿರಬೇಕು, ಇಲ್ಲ APL ಕಾರ್ಡು ಅಥವಾ ಅಂತ್ಯೋದಯ ಕಾರ್ಡು ಹೊಂದಿರಬೇಕು. ಇದರಲ್ಲಿ ಯಾವುದಿಲ್ಲವೆಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಕಂತು ಜಮೆ ಆಗೋದಿಲ್ಲ. ಯಾಕಂದರೆ ಆಹಾರ ಇಲಾಖೆ ಕೊಡುವಂತಹ ಪಟ್ಟಿ ಆಧರಿಸಿನೇ ಗೃಹಲಕ್ಷ್ಮಿ ಹಣ ಹಾಕಲಾಗುತ್ತಿದ್ದು, ಹಾಗಾಗಿ ಆಹಾರ ಇಲಾಖೆ ಎಂದರೆ ನಿಮ್ಮ ಹೆಸರು ಇಲ್ಲವೆಂದರೆ ಆಗ ಹಣವು ಕೂಡ ಜಮೆ ಆಗೋದಿಲ್ಲ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾ ಆಯಿತಾ? ಜಮಾ ಆಗಿದ್ರೆ ಯಾವಾಗ ಜಮಾ ಆಯಿತು? ಜಮಾ ಆಗಿಲ್ಲವೆಂದರೆ ಕೊನೆ ಕಂತು ಯಾವಾಗ ಜಮಾ ಆಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ. ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಕೇಂದ್ರದ ಬಜೆಟ್ಗೆ ದಿನಗಣನೆ ಪ್ರಾರಂಭವಾಗಿದೆ. ಹೌದು, ಫೆಬ್ರವರಿ 1 ಭಾನುವಾರವಿದ್ರೂ ಅದೇ ದಿನ ಬಜೆಟ್ ಮಂಡನೆ ಮಾಡಲು ಕೇಂದ್ರದ ಸರ್ಕಾರ ನಿರ್ಧಾರ ಮಾಡಿದೆ. 2026ರ ಬಜೆಟ್ಗೆ ಕೆಲವು ವಾರಗಳು ಮಾತ್ರ ದೂರದಲ್ಲಿದ್ದು, ಈ ಬಾರಿ ಸರ್ಕಾರದ ಗಮನ ತೆರಿಗೆ ಮತ್ತು ಯೋಜನೆಗೆ ಮಾತ್ರ ಸೀಮಿತವಾಗದೆ ಚೀನಾ ಮೇಲಿನ ಭಾರೀ ಅವಲಂಬನೆ ಕಡಿಮೆ ಮಾಡಲು ಕೂಡ ಭಾರತ ಚಿಂತನೆ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಕೇಂದ್ರದ ಸರ್ಕಾರವು ಈ ಬಾರಿಯ ಬಜೆಟ್ನಲ್ಲಿ ಪ್ರಮುಖ ಕಾರ್ಯತಂತ್ರದ ಬದಲಾವಣೆ ಮಾಡಬಹುದು ಎಂದು ಹೇಳಲಾಗಿದೆ. ವಿಶೇಷವಾಗಿ ಎಲೆಕ್ಟ್ರಾನಿಕ್ಸ್, ಇಂಧನ, ರಕ್ಷಣೆ, ಯಂತ್ರೋಪಕರಣ ಮತ್ತು ಕಚ್ಚಾ ವಸ್ತುಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ ಸರ್ಕಾರ ಈ ಬಾರಿ ದೊಡ್ಡ ಬದಲಾವಣೆ ತರಲಿದೆ. ಯಾಕಂದರೆ ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಿಂದ, ಅದರಲ್ಲೂ ವಿಶೇಷವಾಗಿ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗ ಆಗಿರ್ಬೋದು, ಜಾಗತಿಕ ಯುದ್ಧದ ಸಮಯವಾಗಿರಬಹುದು, ಅಥವಾ ಇತ್ತೀಚಿನ ಪೂರೈಕೆಯ ಸರಪಳಿಯಲ್ಲಿ ಆಗುತ್ತಿರುವ ಅಡೆತಡೆ ಸೇರಿದಂತೆ ಈ ಎಲ್ಲ ಕಾರಣದಿಂದ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅತಿಯಾಗಿ ಅವಲಂಬಿತರಾದರೆ ಎಷ್ಟು ಅಪಾಯಕಾರಿ ಎಂಬ ಕುರಿತಂತೆ ಕೇಂದ್ರ ಸರ್ಕಾರ ಅನುಭವ ಪಡೆದುಕೊಂಡಿದೆ. ಇದೇ ಒಂದು ಅನುಭವವನ್ನು ಭಾರತ ಇದೀಗ ಬದಲಾಯಿಸಲು ಚಿಂತನೆ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಈಗ ಭಾರತ ಇತರೆ ದೇಶಗಳ ಮೇಲೆ ಅವಲಂಬಿತರಾಗದೆ ಭಾರತದಲ್ಲಿನೇ ಉತ್ಪಾದನೆ ಹೊಸ ಒಂದು ಪ್ರಾಡಕ್ಟ್ ಅನ್ನು ರೆಡಿ ಮಾಡುವ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಆಮದುಗಳ ಮೇಲೆ ಸಂಪೂರ್ಣ ನಿಷೇಧ ಅಂತಲ್ಲ, ಬದಲಿಗೆ ಅಗತ್ಯವಿದ್ದಲ್ಲಿ ಮಾತ್ರ ಆಮದು ಮಾಡಿಕೊಂಡು ಉಳಿದಂತ ಎಲ್ಲ ಒಂದು ಪರ್ಯಾಯ ಮಾರ್ಗವನ್ನ ಭಾರತದಲ್ಲಿ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಹೌದು, ಇಂದು
ಚೀನಾ ದೇಶದಿಂದ ಭಾರತದ ಆಮದುಗಳು ಹಲವು ವಲಯಗಳಲ್ಲಿ ಹೆಚ್ಚಾಗಿದೆ ಸ್ನೇಹಿತರೆ. ಇಂದು ಯಾವುದಾದ್ರೂ ಎಲೆಕ್ಟ್ರಾನಿಕ್ ವಸ್ತು ನೋಡಿದರೆ ಅದರ ಮೇಲೆ ಮೇಡ್ ಇನ್ ಚೀನಾ ಅಂತ ಬರೆದಿರುವುದನ್ನು ನಾವೆಲ್ಲರೂ ನೋಡಿದ್ದೇವೆ. ಹೌದು, ಎಲೆಕ್ಟ್ರಾನಿಕ್ಸ್ ಭಾಗ ಆಗಿರ್ಬೋದು, ಸೌರ ಫಲಕಗಳು, ಯಂತ್ರೋಪಕರಣಗಳು, ಆಟಿಕೆ ಸಾಮಾನುಗಳು, ಛತ್ರಿಯಿಂದ ಹಿಡಿದು ಕನ್ನಡಕ, ಕೃಷಿ ಉಪಕರಣ ಮತ್ತು ಅನೇಕ ಗ್ರಾಹಕ ಸರಕುಗಳಲ್ಲಿ ಚೀನಾದ ಪಾಲು ವಿಶೇಷವಾಗಿ ಹೆಚ್ಚಾಗಿದೆ. ಹಾಗಾಗಿ ಸ್ನೇಹಿತರೆ, ಈಗ ಭಾರತ ಇದಕ್ಕೆ ಒಂದು ಪರ್ಯಾಯ ಮಾರ್ಗ ಹುಡುಕ್ತಾ ಇದೆ. ಸರ್ಕಾರವು ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಚೀನಾದ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಒಂದು ಚಿಂತನೆ ಮಾಡ್ತಾ ಇದೆ. ಬಹುಶಃ ಈ ಬಾರಿ ಬಜೆಟ್ನಲ್ಲಿ ಹಲವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಅಂದರೆ ದೇಶೀಯ ಕಂಪನಿಗಳನ್ನು ಪ್ರೋತ್ಸಾಹಿಸಲು ತೆರಿಗೆ ವಿನಾಯಿತಿ ಅಥವಾ ಸಹಾಯಧನ ಕೊಡುವುದು ಸೇರಿದಂತೆ ಇತರೆ ಒಂದು ಹೊಸ ಯೋಜನೆಗಳು ಜಾರಿಗೆ ಮಾಡಬಹುದು ಎಂದು ಹೇಳಲಾಗುತ್ತಿದೆ. ಭಾರತದಲ್ಲಿ ಉತ್ಪಾದನಾ ಸರಕು ಹೆಚ್ಚಾದರೆ ಆಗ ಭಾರತ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಎನ್ನುವುದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಸ್ನೇಹಿತರೆ. ವಿಶೇಷವಾಗಿ ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಉಕ್ಕು ಮತ್ತು ಹಸಿರು ಇಂಧನ ಸೇರಿದಂತೆ ಹಲವು ವಲಯಗಳಲ್ಲಿ ಭಾರತದಲ್ಲಿನೇ ಈ ಎಲ್ಲವನ್ನು ಕೂಡ ತಯಾರಿ ಮಾಡುವ ಕುರಿತಂತೆ ಕೇಂದ್ರ ಸರ್ಕಾರ ಒಂದು ಯೋಜನೆ ಹಾಕಿಕೊಳ್ತಾ ಇದೆ. ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ನೀವು ಕೂಡ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಹೌದು, ಭಾರತೀಯ ಷೇರು ಮಾರುಕಟ್ಟೆ ಸತತವಾಗಿ ಕುಸಿತ ಕಾಣ್ತಾ ಇದೆ. ಜನವರಿ 7ರಿಂದ ಪ್ರಾರಂಭವಾದಂಥ ಕುಸಿತ ಇದುವರೆಗೆ ಮುಂದುವರೆದಿದೆ. ಇಲ್ಲಿಯವರೆಗೆ ಹೂಡಿಕೆದಾರರು 10 ಲಕ್ಷ ಕೋಟಿಗೂ ಅಧಿಕ ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ವರದಿಯಾಗಿದೆ. ಹೌದು, ನಿಫ್ಟಿ 50 ಸತತವಾಗಿ ಕುಸಿತ ಕಾಣ್ತಾ ಇದೆ. ರಿಲಯನ್ಸ್ ಮತ್ತು HDFC ಬ್ಯಾಂಕ್ನಂತಹ ಪ್ರಮುಖ ಷೇರುಗಳು ಸಹ ಭಾರಿ ನಷ್ಟ ಅನುಭವಿಸುತ್ತಿವೆ ಸ್ನೇಹಿತರೆ. ಹೂಡಿಕೆದಾರರು ಸುಮಾರು 10 ಲಕ್ಷ ಕೋಟಿ ಸಂಪತ್ತನ್ನು ಕಳೆದುಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಹೌದು, ಈಗಾಗಲೇ ರಿಲಯನ್ಸ್ ಇಂಡಸ್ಟ್ರಿಯ ಷೇರುಗಳು 9% ಕುಸಿತ ಕಂಡ್ರೆ ಇತ್ತ HDFC ಬ್ಯಾಂಕು ಸಹ ಕುಸಿತ ಕಾಣುತ್ತಿದ್ದು 85,000 ಕೋಟಿಯ ಮಾರುಕಟ್ಟೆ ಬಂಡವಾಳವನ್ನು HDFC ಕಳೆದುಕೊಂಡಿದೆ. ಹೌದು ಗೆಳೆಯರೆ, ಭಾರತೀಯ ಮಾರುಕಟ್ಟೆ ಸತತವಾಗಿ ಕುಸಿತ ಕಾಣ್ತಾ ಇದೆ. ಒಂದು ಕಡೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಸುಂಕ ನೀತಿ ಸೇರಿದಂತೆ ಇತರೆ ಹೇಳಿಕೆಗಳನ್ನು ಕೊಡುತ್ತಿದ್ದು, ಮತ್ತೊಂದೆಡೆಯಲ್ಲಿ ಡಾಲರ್ ಕೂಡ ಏರಿಕೆ ಕಾಣುತ್ತಿದ್ದು, ಈ ಎಲ್ಲ ಕಾರಣದಿಂದ ಭಾರತೀಯ ಮಾರುಕಟ್ಟೆ ನೆಲಕಚ್ಚಿದೆ. ಇಲ್ಲಿಯವರೆಗೆ ಚೇತರಿಕೆ ಹಾದಿಯಲ್ಲಿದ್ದಂಥ ಭಾರತದ ಷೇರು ಮಾರುಕಟ್ಟೆ ಟ್ರಂಪ್ ಅವರು ನೀಡುತ್ತಿರುವ ಹೇಳಿಕೆಯಿಂದಲೇ ನೆಲಕಚ್ಚಿದೆ ಎಂದು ಹೇಳಲಾಗಿದೆ. ಹೌದು, ಯಾಕಂದರೆ ಭಾರತದ ಸರಕುಗಳ ಮೇಲೆ ಮತ್ತೊಮ್ಮೆ ಸುಂಕ ಹೆಚ್ಚಿಗೆ ಮಾಡುವ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ನೀಡಿದ್ದು, ಈ ಮೂಲಕ ವಿದೇಶಿ ಹೂಡಿಕೆದಾರರು ಸತತವಾಗಿ ಷೇರುಗಳನ್ನು ಮಾರಾಟ ಮಾಡ್ತಿದ್ದಾರೆ. ಅದಕ್ಕಾಗಿಯೇ ಸೆನ್ಸೆಕ್ಸ್, ನಿಫ್ಟಿ 50 ಸೇರಿದಂತೆ ಇತರೆ ಸೂಚ್ಯಂಕಗಳು ಭಾರಿ ನಷ್ಟ ಅನುಭವಿಸಿವೆ ಸ್ನೇಹಿತರೆ. ಹೌದು, ಯಾಕಂದರೆ ಈಗ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡುವ ಭಾರತದ ನಡೆಯನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿರೋಧ ಮಾಡಿದ್ದಾರೆ. ಇದೇ ಮಧ್ಯೆ ಇನ್ನು ಮುಂದೆ ರಷ್ಯಾದೊಂದಿಗೆ ವ್ಯಾಪಾರ ಏನಾದರೂ ಮುಂದುವರಿಸಿದರೆ ಆಗ ಭಾರತದ ಮೇಲೆ 500% ಸುಂಕ ವಿಧಿಸುವ ಮಸೂದೆಗೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಇದೇ ಒಂದು ಕಾರಣಕ್ಕೆ ಭಾರತೀಯ ಷೇರು ಮಾರುಕಟ್ಟೆ ಮೆಲ್ಲನೆ ನೆಲಕಚ್ತಾ ಇದೆ. ಬನ್ನಿದೀಗ ಕೊನೆ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ. ಇದೀಗ ರೈತರಿಗೆ ಇಂಧನ ಇಲಾಖೆ ಸಚಿವ KJ ಜಾರ್ಜ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅದೇನೆಂದರೆ, ಮುಂಬರುವ ಬೇಸಿಗೆಯಲ್ಲಿ ಬೇಡಿಕೆಗೆ ಅನುಸಾರವಾಗಿ ಸಮರ್ಪಕ ವಿದ್ಯುತ್ ಸರಬರಾಜಿಗೆ ಈಗಲಿಂದಲೇ ಅಗತ್ಯ ಸಿದ್ಧತೆ ಮಾಡಿಕೊಂಡು ಯಾವುದೇ ಕಾರಣಕ್ಕೆ ಈ ಬಾರಿ ಬೇಸಿಗೆ ಕಾಲದಲ್ಲಿ ಲೋಡ್ ಶೆಡ್ಡಿಂಗ್ ಆಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಇಲಾಖೆಯ ಸಚಿವ KJ ಜಾರ್ಜ್ ಅವರು ಇಂಧನ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹೌದು, ಬೆಂಗಳೂರಲ್ಲಿ ಬೆಸ್ಕಾಂನ ಬೆಳಕು ಭವನದಲ್ಲಿ ಹಿರಿಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿ ಸೂಚನೆ ಕೊಟ್ಟಿದ್ದಾರೆ. ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಸಮನ್ವಯತೆ ಸಾಧಿಸಲು ಈಗಲಿಂದಲೇ ಅಗತ್ಯವಿರುವ ವಿದ್ಯುತ್ ಉತ್ಪಾದನೆ ಮತ್ತು ಖರೀದಿಗೆ ಕ್ರಮ ತೆಗೆದುಕೊಳ್ಳಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಬೇಸಿಗೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಮಾರ್ಚ್ ತಿಂಗಳಿನಿಂದ ಮೇ ತಿಂಗಳ ಅಂತ್ಯದವರೆಗೆ 3 ತಿಂಗಳಲ್ಲಿ ವಿದ್ಯುತ್ ಬೇಡಿಕೆ ಎಷ್ಟಾಗಬಹುದು ಎಂಬ ಕುರಿತಂತೆ ಈಗಲೇ ನೀವು ಲೆಕ್ಕಾಚಾರ ಮಾಡಿಕೊಂಡು ವಿದ್ಯುತ್ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಹಗಲು ವೇಳೆ ಸೌರ ವಿದ್ಯುತ್ ಇರುತ್ತೆ, ಆದರೆ ರಾತ್ರಿ ವೇಳೆ ಜಲ ಮತ್ತು ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉತ್ಪಾದನೆ ಹೆಚ್ಚಿಗೆ ಮಾಡುವ ಮೂಲಕ ಪೂರೈಕೆಯಲ್ಲಿ ಉತ್ಪಾದನೆ ಸಮತೋಲನ ಕಾಯ್ದುಕೊಳ್ಳಿ ಎಂದಿದ್ದಾರೆ ಸ್ನೇಹಿತರೆ. ಈಗಾಗಲೇ ರಾಜ್ಯದ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ಹಗಲು ವೇಳೆ 7 ಗಂಟೆ ನಿರಂತರ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದ್ದು, ಇದು ಬೇಸಿಗೆ ಕಾಲದಲ್ಲೂ ಕೂಡ ಮುಂದುವರಿಯಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ನೀವು ಕೂಡ ರೈತರಾಗಿದ್ದು ವಿದ್ಯುತ್ ಸಮಸ್ಯೆ ಎದುರಿಸುತ್ತಿದ್ದರೆ ಯಾವ ಊರು, ಯಾವ ಗ್ರಾಮ, ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.